ಅದೇ ಸರ್, ಈಗ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೆ ನಾನು, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಹೋಟೆಲ್ ಬಿಸ್ನೆಸ್ ಅಲ್ಲಂತೂ. ದಿನಕ್ಕೊಂದು ಹೋಟೆಲ್ಸ್ ಓಪನ್ ಆಗ್ತಾ ಇದೆ. ಸೊ ಯಾವ ತರ ನೀವು ಅದನ್ನೆಲ್ಲ ಫೇಸ್ ಮಾಡ್ಬೋದು, ಯಾವ ತರ ಕಾಂಪಿಟೇಷನ್ ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಿ ಅಂತ? ಒಂದು ಕಾಂಪಿಟೇಷನ್ ಅನ್ನೋದು ನಾನು ಯಾವತ್ತೂ ಅಷ್ಟೇ, ನಾನು ಡೇ ಒನ್ನಿಂದ ನಾನು ಪ್ರತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗೂ ಕಾಂಪಿಟೇಷನ್ ತುಂಬ ಇದೆ. ನಾವು ಕಾಂಪಿಟೇಷನ್ಗೆ ಇಳಿಬಾರ್ದು, ಆಯ್ತಲ್ಲ. ನಾವು ಬಿಸ್ನೆಸ್ಗೆ ಇಳಿಬೇಕು, ನಾವು ಜನದ ಸೇವೆಗೆ ಇಳಿಬೇಕು. ಅದು ಕಾಂಪಿಟೇಷನ್ ಆಗೋದಿಲ್ಲ. ನೀವು ಮಾಡೋಂಥ ಕೆಲಸ ನೀವು ವೃತ್ತಿ ಮಾಡಬೇಕು, ಇಷ್ಟಪಡಬೇಕು. ನಾವು ಅದೇ ಹೇಳ್ತೀನಿ, ನಾನು ಎಷ್ಟೋ ಸತಿ ಬಸ್ಸು ಓಡಿಸಿದ್ದೀನಿ. ಎಷ್ಟೋ ಸತಿ ನಾನು ಇಲ್ಲಿ ಬೆಳಗ್ಗೆ ಬಂದಾಗ ಇಲ್ಲಿ ಫಸ್ಟ್ ಮಾಡ್ತಾರಲ್ಲ, ಅದನ್ನು ನಾನು ಟೇಸ್ಟ್ ಮಾಡ್ತೀನಿ, ಹಿಂಗಿದೆ, ಏನಿದೆ, ಎತ್ತಿದೆ. ಆಮೇಲೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪಲ್ಲಿ ನನಗೆ ಒಂದು ಸಾಂಬಾರು ಎವ್ರಿ 30 ಮಿನಿಟ್ಸು ಅದನ್ನು ಟೆಸ್ಟ್ ಮಾಡಬೇಕು. ಅದನ್ನು ಎಷ್ಟು ಬಿಸಿ ಇದೆ, ಎಷ್ಟಿದೆ, ಕೊಡ್ಬೋದಾ ಇಲ್ವಾ, ಟೇಸ್ಟು ಯಾರು ಸರ್ಪ್ರೈಸಾಗಿ ಕಳಿಸ್ತೀವಿ ನಾವು, ಟೇಸ್ಟ್ನ ಚೆಕ್ ಮಾಡ್ತಾರೆ. ಟೇಸ್ಟ್ ಚೆಕ್ ಮಾಡಿಬಿಟ್ಟು ಅವ್ರ ಗ್ರೂಪಲ್ಲಿ ಹಾಕಿ ವಿತ್ ಫೋಟೋ ಹಾಕ್ತಾರೆ ನಮಗೆ. ಸೊ ಅವೆಲ್ಲ ನೋಡಿದಾಗ ನಮಗೇನಾಗುತ್ತೆ, ಸರ್ವಿಸ್ ಕೊಡೋಣ. ಕಾಂಪಿಟೇಷನ್ ನೆಕ್ಸ್ಟ್, ಕಾಂಪಿಟೇಷನ್ ಅಂತ ಅಂದ್ಕೊಂಬಾರ್ದು. ಜನ ಬಂದೇ ಬರ್ತಾರೆ. ನೀವು ಯಾವತ್ತು ನೀವು ಒಳ್ಳೆ ಊಟ ಕೊಡ್ತೀರಾ, ಒಳ್ಳೆ ಶುದ್ಧವಾಗಿ ನೀವು ಮನಸ್ಪೂರ್ವಕವಾಗಿ ಸರ್ವ್ ಮಾಡ್ತೀರಾ, ಬಂದೇ ಬರ್ತಾರೆ. ಎರಡನೇದು ನಮ್ಮ ಟೀಮ್ ಮಾಡಿದಾಗ ಅದು ಒಳ್ಳೇದಾಗೇ ಆಗುತ್ತೆ ಅಲ್ವಾ? ಖಂಡಿತ. ನೋಡಿ, ಈಗ ಹೆಚ್ಚು ಕಮ್ಮಿ 2,000 ಜನದಿಂದ ನಾನು ಹೆಚ್ಚು ಕಮ್ಮಿ 4-5 ದಿವಸ ನಮ್ಮ ಟೀಮ್ ಸರ್ವ್ ಮಾಡಿದ್ದಾರೆ. ಇವತ್ತು ನೀವು ಅನುಭವಿಸ್ತಿದ್ದೀರಾ. ನೀವು ಅವರ ಒಂದು ಸರ್ವಿಸ್ ಏನಂತ ನೀವು ನೋಡಿದ್ದೀರಾ. ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರು ಅಷ್ಟೇ ಚೆನ್ನಾಗಿ ಸರ್ವ್ ಮಾಡ್ತಾರೆ ಜನಕ್ಕೆ. ಸೊ ಅದು ಒಂದು ಹೆಮ್ಮೆ. ರೇಷ್ಮಾ ಮೇಡಮ್ ಹತ್ರ ಮಾತಾಡ್ಸೋಣ. ಆವಾಗಲೇ ಹೇಳ್ತಾ ಇದ್ರು ರೇಷ್ಮಾ ಮೇಡಮ್, ನನಗೆ ಜಾಸ್ತಿ ಮಾತಾಡ್ಸ್ಬೇಡಿ, ನನಗೆ ಆಗಲ್ಲ, ನಾನು ಮಾತಾಡಲ್ಲ, ಜಸ್ಟ್ 1 ಲೈನ್ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಕ್ಯಾಮ್ರಾ ಫೇಸ್ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಮೇಡಮ್, ಹೇಗೆ ಅನಿಸ್ತಿದೆ? ಸ್ವಲ್ಪ ಭಯ, ಯಾವತ್ತು ಕ್ಯಾಮ್ರಾ ಸ್ಟೇಜ್ ಫಿಯರ್. ಓಕೆ, ಸರಿ ಮೇಡಮ್. ಈಗ ಒಂಥರ ನೀವು ಮಲ್ಟಿ ಬಿಸ್ನೆಸ್ ಮ್ಯಾನ್ ಜೊತೆ ಜೀವನ ನಡೆಸ್ತಾ ಇದ್ದೀರಾ ಅಂತಾನೆ ಹೇಳ್ಬಹುದು. ಹೇಗಿದೆ ನಿಮ್ ಜರ್ನಿ? ಸರ್ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮ್ಗೆ? ವಾಟ್ ಯು ವಾಂಟ್ ಟು ಸೇ ಅಬೌಟ್ ಹಿಮ್? ಹಿ ಈಸ್ ವರ್ಕಹಾಲಿಕ್. ಐ ಕ್ಯಾನ್ ಜಸ್ಟ್ ಸೇ ಕೆಲಸ ಫಸ್ಟ್, ಮಿಕ್ಕಿದೆಲ್ಲ ನೆಕ್ಸ್ಟ್ ಆಲ್ವೇಸ್. ಸೊ ಈಸ್ ಗ್ರೋನ್ ಅಪ್, ಡಿಸಿಪ್ಲಿನ್ ತುಂಬ. ಏನಾದ್ರು ಮಾಡಬೇಕು ಅಂದ್ಕೊಂಡ್ರೆ ಮಾಡೇ ಮಾಡ್ತಾರೆ. ಆ್ಯಂಡ್ ಹಿ ಗಿವ್ಸ್ ಹೋಸ್ಟಿಂಗ್ ಪೀಪಲ್ ಓನ್ಲಿ. ಅವ್ರದ್ದು ಸ್ಟ್ರೆಸ್ ಬಸ್ಟರ್. ಅದು ಬಿಟ್ಟು ಇನ್ನೇನು ಅವ್ರದ್ದು ಎಂಟರ್ಟೈನ್ಮೆಂಟ್ ಅನ್ನೋದು ಝೀರೋ ಆ್ಯಕ್ಚುಲಿ. he doesn't watch TV, he doesn't listen to music. ಅವ್ರಿಗೆ ಅಂತ ಟೈಮ್ ಕೊಡೋದು ಕಮ್ಮಿನೇ. ವರ್ಕ್ ಆಲ್ವೇಸ್. ಬಟ್ ಅದರಲ್ಲಿ ಫ್ಯಾಮಿಲಿ, ಮಕ್ಕಳು ಅದೆಲ್ಲ ತುಂಬ ಡಿಸಿಪ್ಲಿನ್ ಆಗಿ ಎಲ್ಲನೂ ನೋಡ್ಕೊಂಡಿದ್ದಾರೆ. ಬ್ಯಾಲೆನ್ಸಿಂಗ್, ತುಂಬ ಬ್ಯಾಲೆನ್ಸ್ ಮಾಡಿ. ಹಿ ನೋಸ್ ಹೌ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಅವ್ರಿಗೆ ಟೈಮ್ ಕೊಡ್ಕೊಳ್ಳಲ್ಲ ಜಾಸ್ತಿ. ಬೇರೆಯವ್ರಿಗೋಸ್ಕರನೇ ಈಸ್ ಬಾರ್ನ್ ಫಾರ್ ಅದರ್ಸ್ ಅನ್ನೋ ಥರ. ಐ ಕ್ಯಾನ್ ಸೇ ದಟ್. ಏನೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಒಂದು ಏನೇ ಫಾರ್ ಎನಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಬಿಹೈಂಡ್ ಇಟ್ ಅಂತಾರೆ. ದೇರ್ ಇಸ್ ಎ ಫಿಮೇಲ್ ಅಂತ ಹೇಳ್ತಾರಲ್ಲ, ಅಲ್ಲ. ಅದು ಭಾರಿ ಸತ್ಯ ಅದು. ಯಾಕೆಂದರೆ ನೋಡಿ, ನಾನು ಬಿಸ್ನೆಸ್ಗೆ ಹೋಗ್ಬೋದು, ಹೊರಗಡೆ ಹೋಗ್ಬೋದು. ನನಗೆ ನೆಮ್ಮದಿ ಬೇಕು. ಆ ಬಿಸ್ನೆಸ್ ಮಾಡೋಕ್ಕಾಗಲಿ, ಒಂದು ಇದಾಗಲಿ, ನೆಮ್ಮದಿ ಬೇಕು. ಎಷ್ಟೊತ್ತಿಗೆ ಬರ್ತೀಯಾ, ಯಾಕೆ ಬರ್ತೀಯಾ, ಏನು ಮಾಡ್ತೀಯಾ, ಪ್ರತಿ ನಿಮಿಷಕ್ಕೂ ಫೋನ್ ಬಂದರೆ ಟೆನ್ಷನ್ ಆಗುತ್ತೆ. ಟಿಲ್ ಟುಡೇ ನನಗೆ ಯಾವುದೇ ಕಾರಣಕ್ಕೂ ನನ್ನ ಕ್ರಾಸ್ ಕ್ವೆಶ್ಚನ್ ಮಾಡಿಲ್ಲ. ಎಲ್ಲದಕ್ಕಿಂತ ಡೇ ಒನ್ನಿಂದ ಇವತ್ತವರೆಗೂ ನಾವು ಮದುವೆಯಾಗಿ ಒಂದು 28 ವರ್ಷ ಆಗಿರ್ಬೋದು. ಒಂದು ದಿವಸನೂ ನಾನು 28 ವರ್ಷದಲ್ಲಿ ಒಂದು ದಿವಸನೂ ನನಗೆ ತಿಂಡಿ ಇಲ್ಲದೆ ಮನೆಯಿಂದ ಈಚೆ ಕಳಿಸಿಲ್ಲ. ಅವಳೆಲ್ಲಾರ ಹೋದರೆ ವಾಪಸ್ ಬಂದರೆ ಫಸ್ಟ್ ಅವಳು ಯೋಚನೆ ಮಾಡೋದು, ಐ ಆಮ್ ನಾಟ್ ಎ ಫುಡಿ. ನಾನು ಬ್ರೇಕ್ಫಾಸ್ಟ್ ಒಂದು ಐ ಹ್ಯಾವ್ ಪ್ರಾಪರ್ಲಿ. ಅದು ಬಿಟ್ಟರೆ ಬೇರೆ ಇನ್ನೇನು ನಾನು ಏನಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಆ ಥರ ದಟ್ ಸಪೋರ್ಟ್ ಇಸ್ ವೆರಿ ವೆರಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದೊಂದೇ ಶುದ್ಧ ತಿಂಡಿ ಓಪನ್ ಆದಮೇಲೆ ಒಂದು ಏನಂತಾರೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಏನಕ್ಕೆ ಎಲ್ಲರೂ ಹೊರಗೆ ಹೋದಾಗ ಇವ್ರಿಗೆ ಊಟಕ್ಕೆ ಪ್ರಾಬ್ಲಮ್ ಇರಲ್ಲ ಸಮ್ಟೈಮ್ಸ್. ಬಿಕಾಸ್ ಅವ್ರು ತುಂಬ ಲಿಮಿಟ್. ಈಸ್ ನಾಟ್ ಫುಡಿ ಅಟ್ ಆಲ್. ನೀವು ಏನು ಕೊಟ್ಟರು ತಿಂತಾರೆ. ಬಟ್ ಏನೋ ಒಂದು ಖುಷಿ ಅವ್ರಿಗೆ ಗೊತ್ತಿರೋದು ಅಂದರೆ ಸ್ವಲ್ಪ ತುಂಬ ಕ್ಲೀನಾಗಿ ಕೇಳೋದದು. ಇಲ್ಲಿರೋದ್ರಿಂದ ಹತ್ರ ಇರೋದ್ರಿಂದ ಅದೊಂದು ತಲೆನೋವಿಲ್ಲ ನನಗೆ ಅನ್ನೋದೊಂದು. ಐ ವಾಸ್ ಹ್ಯಾಪಿ. ಬಿಕಾಸ್ ಮಕ್ಕಳು US ಇದನ್ನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅವ್ರು ಹೋದಾಗ ಲೈಕ್ 15-20 ಡೇಸ್ ಇರಲ್ಲಲ್ಲ, ಅವಾಗ ಯಾವಾಗಲೂ ಅದೊಂದೇ ಅವ್ನಿಗೆ ಊಟಕ್ಕೆ ಏನಾಗುತ್ತೆ ಅನ್ನೋದು ಒಂಚೂರು ಯೋಚನೆ ಇರ್ತಿತ್ತು. ನಿಮ್ಮ ಫೇವ್ರೆಟ್ ಫುಡ್ ಏನು? ವೆಜ್ಜಾ, ನಾನ್ ವೆಜ್ಜಾ? ನಾನ್ ವೆಜ್. ಎವ್ರಿ ಮಾರ್ನಿಂಗ್ ಅಂತೂ ವೆಜ್. ಉಪ್ಪಿಟ್ಟು ತುಂಬ ಇಷ್ಟ ನಮಗೆ. ಎಷ್ಟೊಂದು ಜನಕ್ಕೆ ಉಪ್ಪಿಟ್ಟು ಇಷ್ಟ ಇಲ್ಲ. ನಮ್ಗೆ ಇಡ್ಲಿ, ಉಪ್ಪಿಟ್ಟು, ದೋಸೆ ಎಲ್ಲ. ನನ್ನ ಮಕ್ಕಳಿಗೆ ದೋಸೆ ಫೇವ್ರೇಟು. ತುಂಬ ತಿಂತೀರಾ ಅಂತ ಅಂದರೆ ನಾನೇ ನಂಬಲ್ಲ. ಯು ಲುಕ್ ಸೋ ಫಿಟ್, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು.
ತಿಂಬರ್ದಿಲ್ಲ ಫುಡಿನೇ, ಬಟ್ ಇವಾಗೆಲ್ಲ ಹೇಳ್ಬೇಕಲ್ಲ ಫಿಟ್ನೆಸ್ಸು ಹೆಲ್ತ್ಗೆಲ್ಲ ವಿ ಹ್ಯಾವ್ ಟು ಮೇಂಟೈನ್ ಅಷ್ಟೇ, ಅದು ಬಿಟ್ಟರೆ ಇಲ್ಲಾಂದ್ರೆ ತಿಂತೀನಿ. ಶುದ್ಧ ತಿಂಡಿ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಶ್ರಮ ಅದೇ ಅವ್ರು ಆ್ಯಸ್ ಇ ಸೆಟ್, ನಾವು ಎಷ್ಟಾಗುತ್ತೋ ಕ್ಲೀನಾಗಿ ಕೊಡಬೇಕು ಮತ್ತು ರುಚಿಯಾಗಿ ಕೊಡಬೇಕು ಅನ್ನೋದು ಅಲ್ಲಿ ಆಗ್ತಾ ಇದೆ. ಇನ್ನು ಜನ ಹೇಳಬೇಕು ಅದೇ, ಬಟ್ ಇಲ್ಲಿ ತನಕ ರೆಸ್ಪಾನ್ಸ್ ಬಂದಿರೋದು ವೆರಿ ಗುಡ್. ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಊಟ. ಐ ಶುಡ್ ಆಸ್ಕ್ ಯು, ತುಂಬಾ ಚೆನ್ನಾಗಿತ್ತು, ನಾನು ಟ್ರೈ ಮಾಡಿದ್ನಲ್ಲ sir, ದೋಸೆ ತುಂಬಾ ಇಡ್ಲಿ, ಚೆನ್ನಾಗಿತ್ತು. ದೋಸೆ ಇಡ್ಲಿ ಎಲ್ಲ ಎಸ್ಪೆಷಲಿ ಪೊಂಗಲ್, ಪೊಂಗಲ್ ಸ್ವೀಟ್ ತುಂಬಾ ಪೊಂಗಲ್ ಚೆನ್ನಾಗಿತ್ತು. ವೆರಿ ಗುಡ್. ಹೌದು. ಕಾಫಿ ಇಸ್ ಎಕ್ಸಲೆಂಟ್. ಹೌದು ಹೌದು. ಮತ್ತು ಟೀಮ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ದೇ ಆರ್ ಗಿವಿಂಗ್ ದ ಬೆಸ್ಟ್. ಜನ ಏನ್ ಹೇಳ್ತಿದ್ದಾರೆ ಸರ್ ಫೀಡ್ಬ್ಯಾಕ್? ಜನ ತುಂಬ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಒಂದು 99% ಪಾಸಿಟಿವ್ ಆಗೇ ಕೊಡ್ತಾ ಇದ್ದಾರೆ, ಯಾರೂ ಏನಿಲ್ಲ. ಬಟ್ ಕ್ರೌಡ್, ಯಾಕೆಂದರೆ ನನಗೆ ಇದು ಸ್ಮಾಲ್ ಪ್ಲೇಸ್ ಇರೋದ್ರಿಂದ ನಾನು ಕ್ರೌಡ್ ಊಟನ ಇಲ್ಲಿ ಬಂದು ಕೂತಿ ತಿನ್ಕೊಂಡು ಹೋಗ್ಬೇಕು ಅನ್ನೋದು ಒಂದೇ, ಅದಕ್ಕಾಗಿ ಸ್ವಲ್ಪ ಕ್ಯೂ ಇದೆ. ಅಷ್ಟು ಬಿಟ್ಟರೆ ಪಾಸಿಟಿವ್ ಆಗಿದೆ, ತುಂಬ ಚೆನ್ನಾಗಿದ್ದಾರೆ. ನನ್ನ ತುಂಬ ಸೆಲೆಬ್ರಿಟಿ ಫ್ರೆಂಡ್ಸ್ಗಳು ಸುಮಾರು ಜನ ಇದ್ದಾರೆ, ಅವರು ಬಂದಿದ್ದಾರೆ ಇಲ್ಲಿ. ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಆಗಿರ್ಬೋದು, ನಮ್ಮ ಅಪ್ಪು ಅವರ ವೈಫ್ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವರು ಇರ್ಬೋದು, ಅವರೆಲ್ಲ ಬಂದು ತುಂಬ ಜನ ಟೇಸ್ಟ್ ನೋಡ್ಬಿಟ್ಟು ಅದೇ ಹೇಳ್ತಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಎಷ್ಟು ಟೇಸ್ಟ್ ಆಗಿದೆ, ಎಷ್ಟು ಖುಷಿ ಆಗುತ್ತೆ. ಒಂದು ತಿಂದ ಮೇಲೆ ವೆರಿ ನೆಕ್ಸ್ಟ್ ಡೇ ನಮಗೆ ಅದು ಹೆವಿ ಅನ್ಸಲ್ಲ ಅಂತ ಆ ಪಾಸಿಟಿವ್ ಕೊಟ್ಟಿದ್ದಾರೆ. ಸೊ ಇದನ್ನೇ ಮೇಂಟೈನ್ ಮಾಡೋದಕ್ಕೆ ನಾನು ಭಾರಿ ಟ್ರೈ ಮಾಡ್ತೀನಿ. ಡೆಫಿನೆಟಾಗಿ ಅದು ಸಕ್ಸಸ್ ಮಾಡ್ತಿತ್ತು.